ಎಲ್ಲರಿಗೂ ನಮಸ್ತೆ. ಇವತ್ತು ಒಂದು ಹೊಸ ವಿಷಯದ ಬಗ್ಗೆ ಮಾತಾಡೋಣ. ಮಹಾಭಾರತ ನೀವೆಲ್ಲ ಕೇಳೇ ಇದ್ದೀರಾ. ಮಹಾಭಾರತದ ನಾಯಕಿ ಅಂತ ಹೇಳ್ಬೋದು, ಅವಳಿಂದನೇ ಮಹಾಭಾರತ ನಡೆದಿದೆ ಅಂತ ಹೇಳ್ಬೋದು. ಅವಳು ಯಾರು ಅಂತ ನಿಮ್ಗಾಗಲೇ ಗೊತ್ತಾಗಿದೆ ಅಂದ್ಕೊಳ್ತೀನಿ. ಅವಳೇ ದ್ರೌಪದಿ. ಅವಳನ್ನು ಪಾಂಚಾಲಿ ಅಂತ ಕೂಡ ಕರೀತಾರೆ. ಪಾಂಚಾಲಿ ಅಂತ ಯಾಕೆ ಕರೀತಾರೆ? ನಾನು ಎಷ್ಟೋ ಕಡೆ ಕೇಳದ ಹಾಗೆ ಜನ ತಿಳ್ಕೊಂಡಿರೋದು ಹೇಗೆ ಅಂದರೆ, ಅವಳು 5 ಜನನ ಮದುವೆ ಆದೋದಕ್ಕೆ ಅವಳಿಗೆ ಪಾಂಚಾಲಿ ಅಂತ ಹೆಸರು ಬಂದಿದೆ ಅಂತ. ಪಾಂಚಾಲಿ ಅಂದರೆ 5 ಜನ ಮದುವೆ ಆದೋದಕ್ಕೆ ಪಾಂಚಾಲಿ ಬಂದಿದೆಯಾ? ಖಂಡಿತ ಇಲ್ಲ. ಅವಳು ಹುಟ್ಟಿದ ತಕ್ಷಣವೇ ಪಾಂಚಾಲಿ. ಏನಕ್ಕಂದರೆ ಅವಳು ಪಾಂಚಾಲ ದೇಶದ ರಾಜಕುಮಾರಿ ಆದ್ದರಿಂದ ಅವಳನ್ನು ಪಾಂಚಾಲಿ ಅಂತ ಕರೀತಾರೆ. ಆದರೆ ಎಲ್ಲ ಕಡೆ ಹಬ್ಬಿರೋದು ಅವಳು 5 ಜನದ ಮದುವೆ ಆಗಿರೋದಕ್ಕೆ ಪಾಂಚಾಲಿ, 5 ಜನದ ಮದುವೆ ಆಗಿರೋದಕ್ಕೆ ಪಾಂಚಾಲಿ ಅಂತ ತಪ್ಪು ಸಂದೇಶಗಳು ಹರಡಿಬಿಟ್ಟಿದೆ. ಆದ್ದರಿಂದ ದಯವಿಟ್ಟು ಪಾಂಚಾಲಿ ಅಂದರೆ ಅವಳು ಪಾಂಚಾಲ ದೇಶದ ರಾಜಕುಮಾರಿ. ಪಾಂಚಾಲ ಅವಳ ಹುಟ್ಟೂರು. ಆದ್ದರಿಂದ ಪಾಂಚಾಲ ದೇಶದ ರಾಜಕುಮಾರಿ ಪಾಂಚಾಲಿ. ಅವಳು ಯಾರನ್ನು ಮದುವೆ ಆಗದೆ ಹೋದರೂ ಕೂಡ ಅವಳೇನಾಗ್ತಿದ್ಲು, ಪಾಂಚಾಲಿ ಅಂತಲೇ ಕರೆಸ್ಕೊಳ್ತಿದ್ಲು. ಆದಷ್ಟು ಈ ವಿಷಯವನ್ನು ಎಲ್ಲರಿಗೂ ತಿಳಿಸಿ. ಎಲ್ಲರೂ ಈ ವಿಷಯ ನಿಮಗಿಷ್ಟ ಆದರೆ ಒಂದು ಲೈಕ್ ಮಾಡಿ. ಇದೇ ಥರ ವಿಡಿಯೋಗಳು ಬೇಕಾದರೆ ಒಂದು ಕಮೆಂಟ್ ಕೊಡಿ.